ಹೆಸರಿಗಷ್ಟೇ ಶತಮಾನ ಪೂರೈಸಿರೋ ಶಾಲೆ. ಸ್ಕೂಲ್ನಲ್ಲಿ ಮಕ್ಕಳ ಜೀವಕ್ಕಿಲ್ಲ ಗ್ಯಾರಂಟಿ. ಮಳೆ ಬಂದ್ರೆ ಸೋರತೆ, ಕಿತ್ತು ಬಂದಿದೆ ಮೇಲ್ಛಾವಣಿ. ಇದು ಬೇತಮಂಗಲ ಶಾಲೆಯ ದುಸ್ಥಿತಿ. ಅನುದಾನವಿದ್ರೂ ಆಗ್ತಿಲ್ಲ ಕಾಮಗಾರಿ. ಶಾಲೆಗೆ ಬೇಕಿದೆ ಕಾಯಕಲ್ಪ ಸ್ಟೋರಿ. ಇದು ಸೌಲಭ್ಯಗಳು ವಂಚಿತವಾಗಿರ್ತಕ್ಕಂಥ ಶಾಲೆ ಅಂದ್ರೆ ನಮ್ಮ ಬೇತಮಂಗಲ ಸರ್ಕಾರಿ ಶಾಲೆ ಅಂತ ಹೇಳ್ಬೋದು. ಈ ಸ್ಕೂಲ್ ಏನಾಗಿದೆ ಫುಲ್ ಡೆಮಾಲಿಷನ್ ತರ ಇದೆ, ಅದು ಬಿದ್ದೋಗೋ ತರ ಇದೆ. ಮೇಲ್ಛಾವಣಿ ಎಲ್ಲ ಮಕ್ಕಳ ಮೇಲೆ ಬಿದ್ದು ಯಾರನ್ನ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿದೆ. ಕೋಲಾರದ ಬೇತಮಂಗಲ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಮಳೆ ಬಂದ್ರೆ ಈ ಶಾಲೆಯ ಕಟ್ಟಡ ಏನಿದೆ ಸೋರತ್ತೆ. ಬೀಳೋ ಹಂತದಲ್ಲಿದೆ ಈ ಶಾಲೆಯ ಗೋಡೆ, ಮೇಲ್ಛಾವಣಿ. ಶತಮಾನ ಪೂರೈಸ್ತಿರೋ ಶಾಲೆಗೆ ಬೇಕಿದೆ ಕಾಯಕಲ್ಪ. ಕೋಲಾರದ ಬೇತಮಂಗಲದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಅದು ಶತಮಾನ ಪೂರೈಸುತ್ತಿರುವಂತಹ ಸರ್ಕಾರಿ ಶಾಲೆ. ಉತ್ತಮ ಕಲಿಕೆಯ ಕಾರಣ ಶಾಲೆಯಲ್ಲಿ 107 ಮಕ್ಕಳು ಓದ್ತಿದ್ದು. ಪಿಎಂಶ್ರೀ ಯೋಜನೆಗೆ ಶಾಲೆ ಆಯ್ಕೆಯಾಗಿದೆ. ಆದರೆ ಶಾಲಾ ಕಟ್ಟಡದ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು. ಡೆಮಾಲಿಷನ್ಗೆ ಪ್ರಸ್ತಾವನೆಗೆ ಇನ್ನೂ ಅನುಮೋದನೆ ಸಿಗದೆ ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳುವಂತಾಗಿದೆ. ಸುಸಜ್ಜಿತವಾದಂತಹ ಶೌಚಾಲಯಗಳಿಲ್ಲ, ಸುಸಜ್ಜಿತವಾದಂತಹ ಕೊಠಡಿಗಳಿಲ್ಲ, ಒಂದು ಆಟದ ಮೈದಾನಗಳಿಲ್ಲ. ಮಕ್ಕಳು ಯಾವ ರೀತಿ ಇನ್ಫ್ಲೇಷನ್ ಆಗ್ತಾರೆ. ನೆಲಕ್ಕೆ ಉದುರಿ ಬಿದ್ದಿರುವ ಮೇಲ್ಛಾವಣಿಯ ಸೀಮೆ, ಮತ್ತೊಂದು ಕಡೆ ಬೀಳುವ ಹಂತದಲ್ಲಿರೋ ಶಾಲೆಯ ಹಿಂಭಾಗದ ಗೋಡೆ. ಈ ದೃಶ್ಯಗಳು ಕಂಡು ಬಂದಿರೋದು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮದ ಸರ್ಕಾರಿ ಕನ್ನಡ ಉರ್ದು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. 1936ರಲ್ಲಿ ನಿರ್ಮಾಣವಾದ ಈ ಶಾಲೆಯಲ್ಲಿ ವಿದ್ಯೆ ಕಲಿತ ವಿದ್ಯಾರ್ಥಿಗಳು ಇಂದು ಉನ್ನತ ಸ್ಥಾನಗಳಲ್ಲಿದ್ದಾರೆ. ಆದರೆ ಶಾಲೆ ಮಾತ್ರ ವರ್ಷದಿಂದ ವರ್ಷಕ್ಕೆ ದುರಸ್ತಿ ಕಾಣದೆ ಮೂಲೆಗುಂಪಾಗಿದೆ. 12 ಕೊಠಡಿಗಳಿರೋ ಈ ಶಾಲೆಯಲ್ಲಿ 107 ಮಕ್ಕಳಿದ್ದಾರೆ. ಎಲ್ಕೆಜಿ, ಯುಕೆಜಿಯಿಂದ 7ನೇ ತರಗತಿವರೆಗೂ ಕಲಿಕೆ ಇದೆ. ಪಿಎಂಶ್ರೀ ಯೋಜನೆ ಅಡಿಯಲ್ಲಿ ಈ ಶಾಲೆಗೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿ ಅನುದಾನ ನೀಡುತ್ತಿದೆ. ಆದರೆ ಶಾಲೆಯ ದುರಸ್ತಿಗೆ ಶಿಕ್ಷಣ ಇಲಾಖೆ ಮಾತ್ರ ಮುಂದಾಗ್ತಿಲ್ಲ. ಇವಾಗ ಈ ಸ್ಕೂಲ್ ಏನಾಗಿದೆ ಫುಲ್ ಡೆಮಾಲಿಷನ್ ತರ ಇದೆ, ಇವಾಗ ಅದು ಬಿದ್ದೋಗೋ ತರ ಇದೆ. ಇದನ್ನೇನು ಮಾಡ್ಬೇಕಂದ್ರೆ ಸರ್ಕಾರ ಗಮನಕ್ಕೆ ತಗೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿ, ಇಲ್ಲಾಂದ್ರೆ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡ್ರಿ. LKG ಇಂದಾನು ಸೆಕೆಂಡ್ PUC ವರೆಗೂ ಅವ್ರದ್ದು ಕೋರ್ಸಸ್ ಇರ್ತದೆ. ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಮೇಲ್ಛಾವಣಿ ಎಲ್ಲ ಬಿದ್ದೋಗಿದೆ. ಯಾರನ್ನ ಮಕ್ಕಳ ಮೇಲೆ ಬಿದ್ದು ಯಾರನ್ನ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿದೆ. ಇಲ್ಲಿ ಇರ್ತಕ್ಕಂಥ ಜಾಗ ವಿಸ್ತೀರ್ಣ ಬಂದ್ಬಿಟ್ಟು ತುಂಬ ಜಾಸ್ತಿ ಇದೆ. ಈ ಒಂದು ಶಾಲೆಯನ್ನು ಕ್ಲೀನಾಗಿ ಕೆಡವಿಬಿಟ್ಟು ಹಿಂದೆ ಜಾಗ ಇದೆ, ನೀಟಾಗಿ ಎಲ್ಲ ಕಟ್ಸಿಬಿಟ್ಟು ಮುಂದೆ ಗ್ರೌಂಡನ್ನು ಬಿಟ್ಟು ಕಾಂಪೌಂಡ್ ಹಾಕಿದ್ರೆ ತುಂಬ ಅಚ್ಚುಕಟ್ಟಾಗಿರ್ತದೆ. ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನಮ್ಮ ಆಸೆ. ಇನ್ನು ಶಾಲೆಯ ಆವರಣದಲ್ಲಿ 5 ನೂತನ ಕೊಠಡಿಗಳ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆ 85 ಲಕ್ಷ ಅನುದಾನ ರಿಲೀಸ್ ಮಾಡಿದೆಯಂತೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ವಿನ್ಯಾಸ ಮತ್ತು ಸ್ಥಳ ಪರಿಶೀಲನೆಯೂ ಆಗಿ 3 ತಿಂಗಳಾದರೂ ಕಾಮಗಾರಿ ಆರಂಭವಾಗಿಲ್ಲ. ತ್ವರಿತವಾಗಿ ಕಾಮಗಾರಿಯನ್ನ ಆರಂಭಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತುಂಬ ಅವ್ಯವಸ್ಥೆ ಹೊಂದಿದೆ ನಮ್ಮ ಬೇತಮಂಗಲ ಸರ್ಕಾರಿ ಶಾಲೆ. ಯಾಕಂದರೆ ಇಲ್ಲಿ ನಾನಾ ರೀತಿ ಸೌಲಭ್ಯಗಳು ವಂಚಿತವಾಗಿರ್ತಕ್ಕಂಥ ಶಾಲೆ ಅಂದರೆ ನಮ್ಮ ಬೇತಮಂಗಲ ಸರ್ಕಾರಿ ಶಾಲೆ ಅಂತ ಹೇಳ್ಬೋದು. ಬಿಲ್ಡಿಂಗ್ಗಳೆಲ್ಲ ಶಿಥಿಲಗೊಂಡಿದೆ. ಮೇಲ್ಗಡೆ ರೂಫ್ ಎಲ್ಲನೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಮಕ್ಕಳು ಓದುವಾಗ ಅಥವಾ ಬರೆಯುವಾಗ ಏನಾದರೂ ಮೇಲೆಯಿಂದ ಏನಾದರೂ ಬಿದ್ದರೆ ಸಹ ಅನಾಹುತ ಆಗುವ ಸಂಭವ ಜಾಸ್ತಿ ಇದೆ. ಸುಸಜ್ಜಿತವಾದಂಥ ಶೌಚಾಲಯಗಳಿಲ್ಲ, ಸುಸಜ್ಜಿತವಾದಂತಹ ಕೊಠಡಿಗಳಿಲ್ಲ, ಸುಸಜ್ಜಿತವಾದಂತಹ ಒಂದು ಆಟದ ಮೈದಾನಗಳಿಲ್ಲ. ಮಕ್ಕಳು ಯಾವ ರೀತಿ ಇನ್ಫ್ಲೇಷನ್ ಆಗ್ತಾರೆ. ಒಟ್ನಲ್ಲಿ ಶತಮಾನ ಪೂರೈಸಿದ ಶಾಲೆ ಎಂಬ ಹೆಗ್ಗಳಿಕೆ ಪಡೆದಿರುವ ಕೋಲಾರ ಜಿಲ್ಲೆಯ ಬೇತಮಂಗಲ ಶಾಲೆಗೆ ಕಾಯಕಲ್ಪ ಸಿಗಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಕೋಲಾರದ ಬೇತಮಂಗಲದ ಈ ಸರ್ಕಾರಿ ಶಾಲೆಯ ಸ್ಥಿತಿ ಅದೋ ಗತಿ ತಲುಪಿದೆ. ಒಂದ್ ಕಡೆ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಕೆಲವೊಂದು ಕಡೆಗಳಲ್ಲಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ, ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇರೋದು. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ 108 ಮಕ್ಕಳು ಪಾಠ ಕೇಳೋಕೆ ಬರ್ತಿದ್ದಾರೆ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಈ ಬೇತಮಂಗಲ ಸರ್ಕಾರಿ ಶಾಲೆಗೆ ಶಿಕ್ಷಣ ಇಲಾಖೆ 85 ಲಕ್ಷ ಹಣವನ್ನ ಮಂಜೂರು ಮಾಡಿದೆ. ಬಟ್ ಕಾಮಗಾರಿ ಇನ್ನೂ ಕೂಡ ಆರಂಭ ಆಗಿಲ್ಲ. ಯಾಕೆ? ಖಂಡಿತ ಧನುಶ್ರೀ, ಏನು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಈ ಒಂದು ಬೇತಮಂಗಲ ಶಾಲೆ ಇದೆ. ಕೇವಲ ಹೆಸರಿಗಷ್ಟೇ ಒಂದು ಶತಮಾನ ಪೂರೈಸಿದಂತಹ ಒಂದು ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಕೆಜಿಎಫ್ ನಗರ ಅಂದ್ರೆ ಚಿನ್ನದ ಗಣಿ, ಏನು ಆಗ ಒಂದು ಕಾಲದಲ್ಲಿ
ಈ ಒಂದು ಬೇತಮಂಗಲ ಶಾಲೆಗೆ ಕೆಜಿಎಫ್ ನಗರದಿಂದಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳನ್ನ ಪೋಷಕರು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಕಳಿಸ್ತಾ ಇದ್ರು. ಆದ್ರೆ ಇದೀಗ ಅಂದ್ರೆ 2026 ಅಂದ್ರೆ ಈ ಒಂದು ತಿಂಗಳಲ್ಲಿ ನಾವು ಗಮನಿಸಬಹುದು ಈ ಒಂದು ಶಾಲೆ ಹೇಗಿದೆ ಅಂತ ಹೇಳಿದ್ರೆ ಖಂಡಿತ ಈ ಒಂದು ಶಾಲೆಯಲ್ಲಿ ಮಕ್ಕಳು ಈಗ ಓದ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತಾಗಿರ್ತಕ್ಕಂಥದ್ದು. ಇರತಕ್ಕಂತ 12 ಕೊಠಡಿಗಳಲ್ಲಿ ಈಗಾಗಲೇ 4 ಕೊಠಡಿಗಳು ದುರಸ್ತಿ ಕಾಣದೆ ಈಗಾಗಲೇ ಬಹಳ ಒಂದು ಹದಗೆಟ್ಟಿರ್ತಕ್ಕಂಥದ್ದು. ಮೇಲ್ಚಾವಣಿ ಯಾವಾಗ ಕುಸಿದು ಬೀಳುತ್ತೋ ಎನ್ನುವಂತಹ ಒಂದು ಆತಂಕ ಇರತಕ್ಕಂಥದ್ದು. ಮತ್ತೊಂದ್ ಕಡೆ ಶಾಲೆಯ ಎದುರು ನಿರ್ಮಾಣ ಮಾಡಿರ್ತಕ್ಕಂಥ ವರಂಡದಲ್ಲೂ ಕೂಡ ಮೇಲ್ಚಾವಣಿ ಕುಸಿಯುವಂತಹ ಒಂದು ಆತಂಕ ಇರತಕ್ಕಂಥದ್ದು. ಈಗಾಗಲೇ ಹಲವು ಬಾರಿ ಈ ಒಂದು ಮೇಲ್ಚಾವಣಿ ಕುಸಿದು ಒಮ್ಮೊಮ್ಮೆ ತೇಪು ಹಚ್ಚುವಂತಹ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದು ನಿಲ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಈ ಒಂದು ಶಾಲೆಗೆ ಬಹಳ ಒಂದು ವಯಸ್ಸು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಶಾಲೆಯನ್ನ ಡೆಮಾಲಿಷನ್ ಮಾಡಿ ಇಲ್ಲಿ ಹೊಸದಾಗಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥ ಒಂದು ಮಹದಾಸೆ ಈ ಒಂದು ಬೇತಮಂಗಲ ಗ್ರಾಮಸ್ಥರದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಶಾಲೆಗೆ ಇರ್ತಕ್ಕಂಥ ಜಾಗದ ವಿಸ್ತೀರ್ಣ ನೋಡಿದ್ರೆ ಖಂಡಿತ ಯಾವೊಂದು ಖಾಸಗಿ ಶಾಲೆಯು ಕೂಡ ಈ ಒಂದು ಶಾಲೆಯನ್ನ ಇಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಅಂತ ಒಂದು ವಿದ್ಯಾಭ್ಯಾಸಕ್ಕೆ ಒಳ್ಳೆ ಒಂದು ಸುಸಜ್ಜಿತ ಒಂದು ಶಾಲೆಯನ್ನ ಇಲ್ಲಿ ಕಟ್ಟಬಹುದಾಗಿದೆ. ಹಾಗಾಗಿನೇ ಸುಮಾರು 2 ಎಕರೆ ಜಾಗ ಇಲ್ಲಿದ್ರು ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಒಂದು ಶಾಲೆಗೆ ಹೊಸದಾಗಿ ಅಂದ್ರೆ ಕಾಯಕಲ್ಪ ಕಲ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಬೇತಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಈ ಒಂದು ಶಾಲೆ PM ಶ್ರೀ ಯೋಜನೆಗೆ ಒಂದು ಆಯ್ಕೆ ಆಗಿರ್ತಕ್ಕಂಥ ಶಾಲೆ. ನಾವು ಗಮನಿಸಬಹುದು KGF ತಾಲೂಕಿಗೆ ಆಯ್ಕೆ ಆಗಿರ್ತಕ್ಕಂಥ ಏಕೈಕ ಈ ಒಂದು ಶಾಲೆ ಎನ್ನುವಂಥದ್ದು ಬಹಳ ಒಂದು ವಿಶೇಷ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ಬಹಳ ಉತ್ತಮವಾಗಿ ಒಂದು ಕಲಿಕಾ ವಿದ್ಯಾಭ್ಯಾಸ ಕೂಡ ಸಿಗ್ತಾ ಇದೆ. ಹಾಗಾಗಿನೇ ಪೋಷಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಸುಮಾರು 107 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಶಾಲೆಗೆ ಹೊಸದಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಅಂತಕ್ಕಂಥ ಒತ್ತಾಯ ಒಂದು ಗ್ರಾಮಸ್ಥರದಾಗಿದೆ. ಆದ್ರೆ ಕಳೆದ ಒಂದು 2-3 ತಿಂಗಳಿಂದ ಈ ಒಂದು ಶಾಲೆಗೆ ಹೊಸದಾಗಿ ಅಂದ್ರೆ ನೂತನವಾಗಿ 5 ಕೊಠಡಿಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಬರೋಬ್ಬರಿ 85 ಲಕ್ಷ ಅನುದಾನವನ್ನ ಶಿಕ್ಷಣ ಇಲಾಖೆ ಈಗಾಗಲೇ ಮಂಜೂರು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡೋಕ್ಕೂ ಮುನ್ನ ಅಧಿಕಾರಿಗಳು ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಟ್ಟು ಏನ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಬಿಟ್ರೆ ಆದ್ರೆ ಕಾಮಗಾರಿಯನ್ನ ಯಾವಾಗ ಆರಂಭ ಮಾಡ್ತಾರೆ ಮತ್ತೆ ಇಲ್ಲಿ ಕೊಠಡಿಗಳನ್ನ ಹೇಗೆ ನಿರ್ಮಾಣ ಮಾಡ್ತಾರೆ, ಈ ಒಂದು ಶಾಲೆಯನ್ನ ಡೆಮಾಲಿಷನ್ ಮಾಡ್ತಾರ ಅಥವಾ ಬೇರೆ ಕಡೆ ಈ ಒಂದು ಶಾಲೆಯ ಒಂದು ಕೊಠಡಿಗಳನ್ನ ನಿರ್ಮಾಣ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇರ್ತಕ್ಕಂಥದ್ದು. ಮತ್ತೆ ಸ್ಥಳೀಯರ ಪ್ರಕಾರವಾಗಿ ಈ ಒಂದು ಶಾಲೆಯನ್ನ ಕಂಪ್ಲೀಟ್ ಆಗಿ ಡೆಮಾಲಿಷನ್ ಮಾಡಿದ್ರೆ ಒಳಿತು. ಯಾಕಂತ ಹೇಳಿದ್ರೆ ಈಗಾಗಲೇ ಕಟ್ಟಡದ ಮೇಲ್ಚಾವಣಿಗಳು ಆಗಾಗ ಉದುರು ಕೂಡ ಬೀಳ್ತಾ ಇರ್ತಕ್ಕಂಥದ್ದು. ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲೂ ಕೂಡ ಹಿಂದೆ ಅಂದ್ರೆ 1-2 ದಿನಗಳ ಹಿಂದಷ್ಟೇ ಈ ಒಂದು ಮೇಲ್ಚಾವಣಿ ಉದುರು ಬಿದ್ದಿರ್ತಕ್ಕಂಥದ್ದು. ಆದ್ರೆ ಈಗ ಶಾಲೆ ಕೂಡ ನಡೀತಾ ಇಲ್ಲ. ಈ ನಿಟ್ಟಿನಲ್ಲಿ ಇನ್ನು ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿತ್ತು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸ್ಥಳೀಯ ಮಾಡ್ತಾ ಇರ್ತಕ್ಕಂಥದ್ದು. 1936ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಹುದ್ದೆಗಳಲ್ಲಿ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಶಾಲೆಯನ್ನ ನಮ್ಗೆ ಉಳಿಸಿಕೊಡಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಬೇತಮಂಗಲ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಗ್ರಾಮಸ್ಥರ ಯಾವುದೇ ಒಂದು ಮನವಿಗೂ ಮತ್ತೆ ಒತ್ತಾಯಕ್ಕೂ ಕೂಡ ಇದುವರೆಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಂದು ಕಿವಿಗೊಡುವಂತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಸುದ್ದಿಯನ್ನ ಮಾಡ್ಲಿಕ್ಕೆ ಹೋದಂತ ಸಮಯದಲ್ಲೂ ಕೂಡ ಈ ಒಂದು ಕೊಠಡಿಗಳನ್ನ ಶೂಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಮೇಲಧಿಕಾರಿಗಳ ಅನುಮತಿಯನ್ನು ನೀವು ತೆಗೆದುಕೊಂಡ್ ಬರ್ಬೇಕು ಅಂತಕ್ಕಂಥ ಒಂದು ತಾಕೀತನ್ನು ಕೂಡ ನಮಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಹುಳುಕುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಆ ಒಂದು ಶಿಕ್ಷಕರ ಜೊತೆಗೆ ಮೇಲಧಿಕಾರಿಗಳು ಕೂಡ ಬಹಳ ಒಂದು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ನಾವು ಗಮನಿಸಬಹುದು ಈ ಒಂದು ಸರ್ಕಾರಿ ಶಾಲೆ ಸುತ್ತಮುತ್ತಲು ಸುಮಾರು 15ಕ್ಕೂ ಹೆಚ್ಚಾಗಿ ಖಾಸಗಿ ಶಾಲೆಗಳು ಬಹಳ ಹೈಟೆಕ್ ಆಗಿರತಕ್ಕಂಥ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಒಂದು ಶಾಲೆಗೆ ಹೊಸದಾಗಿರ್ತಕ್ಕಂಥ ಒಂದು ಕಟ್ಟಡ ಭಾಗ್ಯವನ್ನ ಕಲ್ಪಿಸಿ ಅಂತಕ್ಕಂಥ ಒತ್ತಾಯವನ್ನ ಬೇತಮಂಗಲ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಧನಶ್ರೀ ಪೂಜಾರಿ. ಥ್ಯಾಂಕ್ ಯು ರಘುರಾಜ್, ತಮ್ಮೆಲ್ಲ ಮಾಹಿತಿಗಾಗಿ ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ.